ನೀನ್ ಟಿವಿನಲ್ಲಿ ಕಾಣಿಸ್ಕೋಬೇಕು ಅಂತ ಇದ್ರೆ ನೀನ್ ನ್ಯೂಸ್ ಅಷ್ಟೇ ಮಾಡೋದಕ್ಕೆ ನಮ್ಮ ಮನೇಲಿ ಅವಕಾಶ, ಯಾಕಂದ್ರೆ ಅದು ತುಂಬಾ ಡಿಗ್ನಿಫೈಡ್ ಆಗಿರುತ್ತೆ, ನ್ಯೂಸ್ ಆಂಕರ್ ಅಂದ್ರೆ ಅದಕ್ಕೊಂದು ಇರುತ್ತೆ, ಹಾಗೆ ಹಿಂಗೆ ಅಂತ ಹೇಳಿದ್ರು. ಹೌದಾ ಸರಿ, ಇದೊಂದೇ ಆಪ್ಷನ್ ಇರೋದಲ್ಲ ಅಂದ್ಬಿಟ್ಟು ನಾನು ಬಂದಿದ್ದು. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಮನುಷ್ಯನ ಡಿಸಿಷನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಲೈಫ್ ಅಲ್ಲಿ. ಅವ್ರಿಗಾಗುವಂತ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ನಾವು ನೋಡೋ ರೀತಿ ಬದಲಾಗುತ್ತೆ, ಬದುಕನ್ನು ನೋಡೋ ರೀತಿ ಬದಲಾಗುತ್ತೆ. ಆ ಆರ್ಥೋಡಾಕ್ಸ್, ಆ ಟ್ರೆಡಿಷನಲ್ ಮೈಂಡ್ ಸೆಟ್ ಹೋಗ್ತಾ ಹೋಗ್ತಾ ಇದೆಲ್ಲ ಏನ್ ತಪ್ಪಲ್ಲ ಯಾಕೆ ಅನ್ನೋದು ಬದಲಾಗ್ತಾ ಹೋದ ಹಾಗೆ ಅವರು ಸ್ವಲ್ಪ ಬದಲಾಗ್ತಾ ಹೋದ್ರು. ಅದಾದ್ಮೇಲೆ ನಾನು ನ್ಯೂಸ್ ಚಾನೆಲ್ ಇದ್ದಾಗ್ಲೇನೆ ನನ್ನಮ್ಮ ಸೂಪರ್ ಸ್ಟಾರ್ ಬಂದಿದ್ದು. ಆಕ್ಚುಲಿ ನಾನು ಅದು ತುಂಬಾ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ಕಾರಣ ಗ್ರಂಥ್. ನಾವು ಮಕ್ಳಿರುವಾಗ ಆ ಒಂದು ಮೀಡಿಯಾ ಅನ್ನೋದು ಒಂದು ಕನೆಕ್ಷನ್ ಇರ್ಲಿಲ್ಲ, ನಾವೆಲ್ಲೋ ಊರಲ್ಲಿದ್ವಿ. ಈಗ ನಾನು ಮೀಡಿಯಾದಲ್ಲಿ ಇದ್ದೀನಿ, ಎಷ್ಟೋ ಮಕ್ಕಳೆಲ್ಲ ಟಿವಿನಲ್ಲಿ ಬರ್ತಾ ಇರ್ತಾರಲ್ಲ, ಮೀಡಿಯಾದಲ್ಲಿ ಇದ್ದೀನಿ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ, ಆದ್ರೂ ನನ್ನ ಮಗನ ಎಲ್ಲೂ ನಾನು ಒಂದು ಲೈಮ್ ಲೈಟ್ ಅಲ್ಲಿ ಇಡಕ್ ಆಗ್ತಾ ಇಲ್ಲಲ್ಲ ಅಂತ ಒಂದು ಇದಿತ್ತು. ಅದಕ್ಕೆ ಅವಕಾಶನೂ ಯಾವ್ದು ಬರ್ತಿರ್ಲಿಲ್ಲ. ಇದಕ್ಕೆ ಕರೆದಾಗ ಮಗನ್ಗೋಸ್ಕರ